ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಟೈಮ್ ಮತ್ತು ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಬಗ್ಗೆ ನೋಡೋಣ. ಟೈಮ್ ಅಂದರೆ ನಾವು ಸಮಯ, ವೇಗ ಮತ್ತು ದೂರದ ಬಗ್ಗೆ ನೋಡೋಣ. ಸಮಯ, ವೇಗ ಮತ್ತು ದೂರದ ಬಗ್ಗೆ, ದೂರದ ಒಂದು ಅಧ್ಯಾಯವನ್ನು ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಮೊದಲು ಸೂತ್ರ ಗೊತ್ತಿರಬೇಕು. ಸೂತ್ರ ಏನು ಬರುತ್ತೈತಿ ನಮಗೆ ಅಂದರೆ, ಟೈಮದ ಒಂದು ಸೂತ್ರ ಏನು, ವೇಗದ ಒಂದು ಸೂತ್ರ ಏನು, ಡಿಸ್ಟೆನ್ಸ್ನ ಸೂತ್ರ ಅಂತಂದ ನಮಗೆ ಗೊತ್ತಿದ್ರೆ ಈ ಒಂದು ಪ್ರಶ್ನೆ, ಈ ಒಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರೆ ನಮಗೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ನೋಡ್ರಲ್ಲಿ ಏನು ಸೂತ್ರ ಬರುತ್ತೆ ಅಂದರೆ, ನಮಗೆ ಈ ಒಂದು ಸೂತ್ರ ಯಾವ ರೀತಿ ಬರ್ಕೊಳ್ಳೋಣ ಅಂದರೆ, ನಾವು ಇಲ್ಲಿ ತ್ರಿಕೋನದ ಒಂದು ತ್ರಿಭುಜದಲ್ಲಿ ಬರ್ಕೋಣ. ನೋಡ್ರಲ್ಲಿ ಹೆಂಗೆ ಬರ್ಕೋಬೇಕಂದ್ರೆ ಈ ರೀತಿ ಬರ್ಕೊಳ್ರಿ. ಇಲ್ಲಿ ತ್ರಿಕೋನದಲ್ಲಿ ನಾವು 3 ಭಾಗಗಳನ್ನು ಮಾಡ್ಕೊಳ್ತೀವಿ. ತ್ರಿಕೋನದಲ್ಲಿ ಎಷ್ಟು ಮಾಡ್ಕೋತೀವಿ? 3 ಭಾಗಗಳನ್ನು ಮಾಡ್ಕೋತೀವಿ. ಮೇಲ್ಗಡೆ ಏನು ಬರ್ಕೋಬೇಕು? ನಾವು ದೂರವನ್ನು ಬರ್ಕೋಬೇಕು. ಮೇಲ್ಗಡೆ ಏನು ಬರ್ಕೋಬೇಕು? ದೂರ ಬರ್ಕೋರಿ. ಈ ಎರಡು ಅದರಲ್ಲಿ ಅಂದ್ರೆ ಈ ಎರಡು ಭಾಗದಲ್ಲಿ, ಎರಡು ಚೌಕದಲ್ಲಿ ನಾವೇನು ಬರ್ಕೋತೀವಿ? ಒಂದು ಸಮಯ ಬರ್ಕೋರಿ, ಇಲ್ಲ ವೇಗ ಅಂತಾರೆ ಬರ್ಕೋರಿ. ಯಾಕೆ ಈ ರೀತಿ ಬರ್ಕೊಂತೀವಿ ಅಂದ್ರೆ, ನಮಗೆ ಇಲ್ಲಿ ನೋಡ್ರಲ್ಲಿ ಏನಕ್ಕೆ ಅಂದ್ರೆ, ಇಲ್ಲಿ ನಮಗೆ ದೂರದ ಒಂದು ಸೂತ್ರ ಕೇಳ್ತಾರೆ, ಸಮಯದ ಕೇಳ್ತಾರೆ, ವೇಗದ ಕೇಳ್ತಾರೆ, ಸಮಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ದೂರದ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನಮಗೆ ಮೊದಲು ದೂರದ ಒಂದು ಪ್ರಶ್ನೆ ಗೊತ್ತಿದ್ರೆ, ಸೂತ್ರ ಗೊತ್ತಿದ್ರೆ, ಈ ವೇಗ ಮತ್ತು ಸಮಯದ ಸೂತ್ರ ನಮಗೆ ಈಸಿಯಾಗಿ ಸಿಗ್ತೈತಿ. ಯಾವ ರೀತಿ ಸಿಗ್ತೈತಿ ಅಂದ್ರೆ, ಅದು ಇಲ್ಲಿ ದೂರದ ಒಂದು ಸೂತ್ರ ಏನು ಹೇಳ್ತೀವಿ? ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಸಮಯ. ವೇಗ ಇಂಟು ಸಮಯ ಅಂದಾಗ ನಾವು ಏನು ಮಾಡ್ಕೋತೀವಿ? ಎರಡು ಸಮನಾಗಿರುವಂಥದ್ದು ತ್ರಿಭುಜದಲ್ಲಿ. ಅದಕ್ಕೆ ನಾವು ಏನು ಮಾಡ್ಕೋತೀವಿ? ಇಲ್ಲಿ ಇಂಟು ಅನ್ನು ಮಾಡ್ಕೊಳ್ತೀವಿ. ದೂರ ಇಸ್ ಈಕ್ವಲ್ ಟು ಏನು ಮಾಡ್ಕೋಬೇಕು? ವೇಗ ಇಂಟು ಸಮಯ. ದೂರ ಕೇಳಿದಾಗ ಅವ್ರ ಸೂತ್ರ ಏನು ಬರ್ಕೊಳ್ತೀವಿ? ವೇಗ ಇಂಟು ಸಮಯ ಬರ್ಕೊಳ್ತೀವಿ. ಅದೇ ರೀತಿ ವೇಗ ಕೊಟ್ಟು ಅಂದ್ರೆ ವೇಗದ ಒಂದು ಸೂತ್ರ ಕೇಳಿದಾಗ ಏನು ಮಾಡ್ಕೊಳ್ತೀವಿ ನಾವು? ಇಲ್ಲಿ ನೋಡ್ರಿ, ದೂರ ವೇಗ, ಇಲ್ಲಿ ನೋಡ್ರಿ ಇಲ್ಲೇ ಇದೆ, ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ. ಇಲ್ಲಿ ನೋಡ್ರಿ, ದೂರ ಮೇಲ್ಗಡೆ ದೂರ ಇದೆ, ಡಿವೈಡ್ ಬೈ ಸಮಯ ಇದೆ, ನೋಡ್ರಿ ಡಿವೈಡೆಡ್ ಬೈ ಸಮಯ. ಅದೇ ರೀತಿ ಸಮಯದ ಒಂದು ಸೂತ್ರ ಕೇಳಿದ್ರೆ ಏನ್ ಮಾಡ್ತೀರಿ? ಸಮಯ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಅಂತಂದ ಬರ್ಕೋತೀರಿ. ಟೈಮ್ ಇಲ್ಲಿ ಡಿಸ್ಟೆನ್ಸ್ ಸೂತ್ರ ಕೊಟ್ಟರೆ ಏನ್ ಮಾಡ್ತೀರಿ? ಡಿಸ್ಟೆನ್ಸ್ ಸೂತ್ರ ಕೊಟ್ಟಾಗ ನಮಗೆ ಸ್ಪೀಡ್ ಇಂಟು ಯಾವುದು ಟೈಮ್ ಬರ್ಕೊಳ್ತೀರಿ. ಸ್ಪೀಡ್ ಇಂಟು ಟೈಮ್. ಇಲ್ಲಿ ಸ್ಪೀಡ್ ಕೇಳಿದಾಗ ನೀವು ಏನು ಮಾಡ್ಕೊಳ್ತೀರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬರ್ಕೊಳ್ತೀರಿ. ಇಲ್ಲಿ ಸಮಯದ ಟೈಮ್ ಕೇಳಿದಾಗ ನೀವು ಏನು ಮಾಡ್ಕೊಳ್ತೀರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಬರ್ಕೊಳ್ತೀರಿ. ಎಸ್ ಡಿವೈಡೆಡ್ ಬೈ ಡಿ ಡಿವೈಡೆಡ್ ಬೈ ಎಸ್ ಅಂತ ಈ ರೀತಿ ನಾವು ಬರ್ಕೊಳ್ತೀವಿ. ನಮಗೆ ಇಲ್ಲಿ ದೂರ ಅಂತ ಕೇಳಿದಾಗ ನಾವು ಏನು ಮಾಡ್ತೀವಿ? 1 ಕಿಲೋಮೀಟ್ರಕ್ಕೆ ಎಷ್ಟು ಮೀಟರ್ ಆಕೈತಿ? 1 ಕಿಲೋಮೀಟ್ರಕ್ಕೆ ಎಷ್ಟು ಮೀಟರ್ ಆಕೈತಿ ಅಂದರೆ, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ? 1 ಕಿಲೋಮೀಟರ್ ಅಂದರೆ ನಮಗೆ ಎಷ್ಟು ಮೀಟರ್ ಆಗುತ್ತೆ ಅಂದರೆ 1000 ಮೀಟರ್ ಆಗುತ್ತೆ. ಎಷ್ಟು? 1000 ಮೀಟರ್ ಆಗುತ್ತೆ. ಇಲ್ಲಿ ನಮಗೆ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅಥವಾ ಪರ್ ಅವರ್ ಅಂತ ಕೇಳಿದಾರೆ. ಪರ್ ಅವರ್ ಅಂದಾಗ ನಮ್ಗೆ ಅವರ್ ಅಂದ್ರೆ ಏನು? ಅಂದರೆ ಒಂದು ತಾಸಿಗೆ ಎಷ್ಟು? ಒಂದು ತಾಸಿಗೆ ಎಷ್ಟು ನಿಮಿಷ ಬರುತ್ತೆ? ಒಂದು ತಾಸಿಗೆ ಎಷ್ಟು ನಿಮಿಷ? 60 ನಿಮಿಷಗಳು. ನಮಗೆ ಒಂದು ತಾಸಿಗೆ 60 ನಿಮಿಷಗಳು. ಅವ್ರು ಏನು ಕೇಳ್ಯಾರ? ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಅಂದ್ರೆ ಸೆಕೆಂಡ್ ಎಷ್ಟು? ಒಂದು ತಾಸಿಗೆ ಸೆಕೆಂಡ್ ಎಷ್ಟು? ಒಂದು ತಾಸಿಗೆ ಸೆಕೆಂಡ್ ಎಷ್ಟಾಗುತ್ತೆ ಅಂದ್ರೆ ನಾವು ಏನು ಮಾಡ್ಕೋಬೇಕು ಅಂದರೆ, ಒಂದು ತಾಸಿಗೆ 60 ನಿಮಿಷ. ಒಂದು ನಿಮಿಷಕ್ಕೆ ನೋಡ್ರಿ, ಒಂದು ತಾಸಿಗೆ 60 ನಿಮಿಷ, ಒಂದು ನಿಮಿಷಕ್ಕೆ 60 ಸೆಕೆಂಡ್. ಈಗ ನೋಡ್ರಿ, ಆ ಸೆಕೆಂಡ್ ಮೂಲ ಬರ್ತಿರ್ತೈತಿ. ಎಷ್ಟು ಸಲ ಬರ್ತೈತಿ? 60 ಸೆಕೆಂಡ್ ಬರ್ತೈತಿ ಒಂದು ನಿಮಿಷಕ್ಕೆ. ಒಂದು ನಿಮಿಷಕ್ಕೆ 60 ಆದ್ರೆ ಇನ್ನು ಒಂದು ತಾಸಿಗೆ ಎಷ್ಟಾಗತ್ತಿ ನೋಡ್ರಿ ಅಂದ್ರೆ 60 ಇಂಟು 60 ಮಾಡ್ಕೊಂಡಾಗ ಏನಾಯ್ತು? 6 36 3600 ಸೆಕೆಂಡ್. 3000 ಒಂದು ತಾಸಿಗೆ ಎಷ್ಟಾಯ್ತು? 3600 ಸೆಕೆಂಡ್ ಆಯ್ತು. ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತಾನೆ, ಕಿಲೋಮೀಟರ್ ಪರ್ ಅವರ್ ಅಂದಾಗ ನಾವು
ಇದನ್ನ ಬರೆದುಕೊಳ್ಳೋದಕ್ಕಿಂತ ನಾವು ಶಾರ್ಟ್ ಆಗಿ ಒಂದು ಪ್ರಶ್ನೆಯನ್ನು ಬರ್ಕೋಬೇಕು. ಏನು ಬರ್ಕೊಳ್ತೀವಿ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದ್ದಾಗ ಪರ್ ಅವರ್ ಅನ್ನ ನಾವು ಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ರಿ ಅಂತ ಕೇಳ್ತಾರೆ. ಮೀಟರ್ ಪರ್ ಸೆಕೆಂಡ್ ಅನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಬರ್ಕೊಳ್ತೀವಿ ಅಂದ್ರೆ ಇಲ್ಲಿ ನಾವು ಈಗ ಕಿಲೋಮೀಟರ್ ಪರ್ ಅವರ್ ನೋಡ್ಲಿ 1000 ಡಿವೈಡೆಡ್ ಬೈ ಪರ್ ಅವರ್ ಅಂದ್ರೆ ಏನು ಭಾಗಾಕಾರ ಇದು ಡಿವೈಡೆಡ್ ಬೈ ಅವರ್ ಅಂದ್ರೆ ಎಷ್ಟು 3600 ಸೆಕೆಂಡ್. ನಾವು ಇಲ್ಲಿ ಡೈರೆಕ್ಟ್ ಏನ್ ಮಾಡ್ಕೋತೀವಿ ಈ 2 0 ಆಯ್ತು 2 5 10 2 1 2 8 16 ಅಂದ್ರೆ 5/18 ಬಂತು. ನಮ್ಗೆ ಕಿಲೋಮೀಟರ್ ಪರ್ ಅವರ್ ಕೊಟ್ಟರು ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ನೋಡ್ರಿ ಕಿಲೋಮೀಟರ್ ಕೊಡ್ತಾರೆ, ಕಿಲೋಮೀಟರ್ ಕೊಟ್ಟು ಕಿಲೋಮೀಟರ್ ಮ್ಯಾಗ ಕೊಟ್ಟು ಮೀಟರ್ ಪರ್ ಸೆಕೆಂಡ್ ಕಂಡು ಹಿಡೀರಿ ಅಂತ ಕೇಳಿದಾಗ ನಾವು ಏನ್ ಬಳಸ್ತೀವಿ 5/18 ಅನ್ನ ಬಳಸಬೇಕು. ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ನಾವು ಏನ್ ಮಾಡ್ಕೋಬೇಕು 5/18 ಬರ್ಕೋಬೇಕು. ಮೀಟರ್ ಪರ್ ಸೆಕೆಂಡ್ ಅನ್ನ ಕೊಟ್ಟು ಕಿಲೋಮೀಟರ್ ಪರ್ ಅವರ್ ಅನ್ನ ಕೇಳಿದಾಗ ನಾವು ಏನ್ ಬರ್ಕೋಬೇಕು 18/5 ಅಂತ ಬರ್ಕೋಬೇಕು. ಇಲ್ಲೇ ಉಲ್ಟಾ ಕಿಲೋಮೀಟರ್ ಕೊಟ್ಟು ಅಂದ್ರೆ ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ನಾವು ಏನು ಬರ್ತೀವಿ 5/18 ಅಂತ ಬರ್ಕೊಳ್ತೀವಿ. ಇಲ್ಲಿ ಮೀಟರ್ ಪರ್ ಅವರ್ ಸೆಕೆಂಡ್ ಕೊಟ್ಟು ಅಂದ್ರೆ ಕಿಲೋಮೀಟರ್ನೇ ಕೇಳ್ತಾರೆ, ಕಿಲೋಮೀಟರ್ನೇ ಕೇಳಿದಾಗ ಏನ್ ಮಾಡ್ಕೋತೀವಿ ನಾವು 18/5 ಅಂತ ಬರ್ಕೋಬೇಕು. ಈ ರೀತಿ ನಮ್ಗೆ ಗೊತ್ತಿದ್ರೆ ನಮಗೆ ಬೇಸಿಕ್ ಇದು ಗೊತ್ತಿರಬೇಕು. ಈ ಬೇಸಿಕ್ ಗೊತ್ತಿದ್ರೆ ನಮ್ಗೆ ಇನ್ನ ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಮೊದಲೇ ಪ್ರಶ್ನೆ ಏನಿದೆ 18 ಕಿಲೋಮೀಟರ್ ಪರ್ ಅವರ್ ವೇಗವನ್ನ ಮೀಟರ್ ಪರ್ ಅವರ್ ಸೆಕೆಂಡ್ಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. 18 ಕಿಲೋಮೀಟರ್ ಪರ್ ಅವರ್ ವೇಗವನ್ನ ಇಲ್ಲಿ 18 ಕಿಲೋಮೀಟರ್ ಕೊಟ್ಟಾರೆ ಅವರು. ಈ 18 ಕಿಲೋಮೀಟರ್ ಅನ್ನ ನಾವು ಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ತೀವಿ ನಿಮ್ಗೆ ಹಿಂದೆ ತಿಳಿಸೀನಿ. ಏನಂತ ಕೊಟ್ಟಿನಿ ಹಿಂದಿನ ಸ್ಲೈಡ್ ಅಲ್ಲಿ ಮೀಟರ್ ಪರ್ ಅವರ್ ಅನ್ನ ಕಿಲೋಮೀಟರ್ ಕೊಟ್ರೆ ಮೀಟರ್ ಪರ್ ಅವರ್ನ ಏನು ಯಾವ ರೀತಿ ಇದು ಮಾಡ್ಕೋಬೇಕು ನಾವು ಅಂದ್ರೆ 1 ತಾಸಿಗೆ 1 ಕಿಲೋಮೀಟರ್ ಅಂದ್ರೆ ಮೀಟರ್ ಅನ್ನ ಮಾಡ್ಕೊಳ್ತೀವಿ, ಸೆಕೆಂಡ್ ಅನ್ನ ಮಾಡ್ಕೊಳ್ತೀವಿ. ಅಂದ್ರೆ 1 ತಾಸಿಗೆ ಎಷ್ಟು 1 ಕಿಲೋಮೀಟರ್ಗೆ ಎಷ್ಟು 1000 ಮೀಟರ್ ಆಗುತ್ತೆ. 1 ತಾಸಿಗೆ ಎಷ್ಟಾಗುತ್ತೆ ಎಷ್ಟು ಸೆಕೆಂಡ್ ಆಗಿ ಬರುತ್ತವೆ 3600 ಸೆಕೆಂಡ್ ಬರುತ್ತೆ. ಇಲ್ಲಿ 18 ಇಂಟು ಮೀಟರ್ ಪರ್ ಅವರ್ಗೆ ಪರಿವರ್ತಿಸಿ ಅಂದಾಗ ಏನ್ ಮಾಡ್ತೀವಿ ನಾವು ಮೀಟರ್ ಎಷ್ಟಾಗೈತೆ 1000 ಮೀಟರ್ ಮೀಟರ್ ಕೊಟ್ಟಾರ ಅವರು ಅಂದ್ರೆ 1 ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ಮ್ಯಾಗ ನಾವು ಇದು ಮಾಡ್ಕೊಳ್ತೀವಿ. ಇಲ್ಲಿ 1 ಕಿಲೋಮೀಟರ್ ಮೀಟರ್ ಪರ್ ಅವರ್ ಅಂದ್ರೆ 1000 ಮೀಟರ್ ಆಯ್ತು. ಸೆಕೆಂಡ್ ಕೊಟ್ಟಾರ ಸೆಕೆಂಡ್ ಕೊಟ್ಟಾಗ ಅಂದ್ರೆ 1 ತಾಸಿಗೆ ಎಷ್ಟು ಸೆಕೆಂಡ್ ಆಗುತ್ತೆ 3600 ಸೆಕೆಂಡ್ ಆಗುತ್ತೆ. 3600 ಸೆಕೆಂಡ್ ಆದ್ರೆ ಇವುಗಳನ್ನು ನೀವು ಕಡ್ತಾ ಹೊಡೀರಿ. ಈ 2 0 ಹೋಯ್ತು 5 2 5 2 1 2 5/18 ಬಂತು. ಈ 18 ಕ್ಯಾನ್ಸಲ್ ಆಯ್ತು. ಏನು ಉಳಿತು ನಮಗೆ ಆನ್ಸರ್ 5 ಉಳಿತು. ನೀವು ಡೈರೆಕ್ಟ್ ಈ 1000 ಮತ್ತು 3600 ಬರ್ಕೋಬೇಡ್ರಿ. ಯಾಕೆ ಬರ್ಕೋಬೇಡ್ರಿ ಅಂದ್ರೆ ನಾನು ನಿಮ್ಗೆ ಹಿಂದಿನ ಸ್ಲೈಡ್ ಅಲ್ಲಿ ಇದನ್ನ ಬಿಡಿಸಿ ತೋರಿಸೀನಿ. ಯಾಕೋ ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ನಾವು ಏನ್ ಮಾಡ್ಕೊಳ್ತೀವಿ ಈ 1000 ಬರ್ಕೊಳ್ತೀವಿ ಡಿವೈಡೆಡ್ ಬೈ 3600 ಬರ್ಕೊಳ್ತೀವಿ. ಇವು ಕರ್ತಾ ಹೊಡಿತೀರಿ ಎಷ್ಟು ಬರ್ತೈತಿ 5/18 ಬರ್ತೈತಿ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಾಗ ನೀವು ಏನ್ ಬರ್ಕೋಬೇಕು 5/18 ಅಂದ್ರೆ ಮೀಟರ್ ಪರ್ ಅವರ್ ಸೆಕೆಂಡ್ ಪರಿವರ್ತಿಸಿ ಅಂದಾಗ ನಾವು ಡೈರೆಕ್ಟ್ 5/18 ಅನ್ನು ಬರ್ಕೋಬೇಕು. ಇಲ್ಲಿ ಏನ್ ಬರ್ಕೋತೀರಿ ಡೈರೆಕ್ಟ್ ಇಲ್ಲಿ ನೋಡ್ಲಿ 18 ಇಂಟು 5/18 ಮೀಟರ್ ಪರ್ ಅವರ್ ಸೆಕೆಂಡ್ ಏನ್ ಮಾಡ್ತೀರಿ 5/18 ಈ 88 ಹೋಯ್ತು. ಏನ್ ಬಂತು ನಮಗೆ ಡೈರೆಕ್ಟ್ ಆನ್ಸರ್ ಎಷ್ಟು ಬಂತು 5 ಬಂತು. ಇದನ್ನ 1000 ಬರ್ಕೋದು ಇವು ಕಡ್ತಾ ಹೊಡ್ಕೋದು ಕುಂದ್ರಬೇಡ್ರಿ, ಈ ರೀತಿ ಬಿಡಿಸ್ಬಿಡ್ರಿ. ಯಾಕೆ ಅಂದ್ರೆ ನಿಮ್ಗೆ ಇಲ್ಲಿ ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ಏನ್ ಮಾಡ್ತೀರಿ 5/18 ಅಂತ ಬರ್ಕೋತೀರಿ. ಇದನ್ನ ಮೀಟರ್ ಪರ್ ಅವರ್ ಕೊಟ್ಟು ಮೀಟರ್ ಪರ್ ಅವರ್ ಸೆಕೆಂಡ್ ಕೊಟ್ಟು ಕಿಲೋಮೀಟರ್ ಕೇಳಿದಾಗ ನಾವು ಏನ್ ಬರ್ಕೋತೀವಿ 18/5 ಅಂತ ಬರ್ಕೋಬೇಕು. ಇಷ್ಟೇ. ಇನ್ನು ಈ ಪ್ರಶ್ನೆಯನ್ನ ತಿಳಿಸ್ತೀನಿ ನೋಡ್ರಿ. 108 ಕಿಲೋಮೀಟರ್ ಪರ್ ಅವರ್ ವೇಗವನ್ನ ಮೀಟರ್ ಪರ್ ಅವರ್ಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 108 ಬರ್ಕೊಳ್ತೀರಿ. ಇದಕ್ಕೆ ಎಷ್ಟು ಯಾವುದಕ್ಕೆ ಪರಿವರ್ತಿಸಬೇಕು ಮೀಟರ್ ಅವರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಬೇಕು. ಮೀಟರ್ ಅವರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಬೇಕಾದ್ರೆ ನಾ ಏನು ಹೇಳೀನಿ 5/18 ಅಂತ ಹೇಳೀನಿ. ಇಲ್ಲಿ ಈ 18 ಒಂದ್ಲೆ ಈ 0 10 5 ಎಷ್ಟು 50. ಆನ್ಸರ್ ಏನು ಬಂತು ನಮಗೆ 50.
ಈಗ 108 ಕಿಲೋಮೀಟರ್ ಪರ್ ಅವರ್ ವೇಗ ಎಷ್ಟು ಒಂದು ಮೀಟರ್ ಪರ್ ಸೆಕೆಂಡ್ಗೆ ಇದನ್ನ ಪರಿವರ್ತನೆ ಆಕೈತಿ, ಇದು 50 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ನೋಡ್ರಿ. ಮೂರನೇ ಪ್ರಶ್ನೆ ಏನಿದೆ, 10 ಮೀಟರ್ ಪರ್ ಅವರ್ ಸೆಕೆಂಡ್ ವೇಗವನ್ನ ಕಿಲೋಮೀಟರ್ ಪರ್ ಅವರ್ಗೆ ಪರಿವರ್ತಿಸಿ. ಹಿಂದೆ ಏನು ಕೊಟ್ಟಿದ್ದೀರು, ಕಿಲೋಮೀಟರ್ ಕೊಟ್ಟು ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದ್ರು. ಇಲ್ಲಿ ಮೀಟರ್ ಪರ್ ಅವರ್ ಕೊಟ್ಟು ಮೀಟರ್ ಪರ್ ಅವರ್ ಸೆಕೆಂಡ್ ಕೊಟ್ಟು ಕಿಲೋಮೀಟರ್ ಕೇಳಿದ್ದಾರೆ. ಇದು ನಾವು ಯಾವ ರೀತಿ ಬಿಡಿಸ್ಬೇಕು, ಏನು ಹೇಳಿದೆ ನಿಮಗೆ, ಉಲ್ಟಾ ಅಂತ ಹೇಳಿದಿ. ನಮಗೆ ಕಿಲೋಮೀಟರ್ ಕೊಟ್ಟು ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ನಾವೇನು ಮಾಡ್ಕೋತೀವಿ, 5/18 ಅಂತ ಬರ್ಕೋತೀವಿ. ಇಲ್ಲಿ ಮೀಟರ್ ಪರ್ ಅವರ್ ಸೆಕೆಂಡ್ ಕೊಟ್ಟು ಕಿಲೋಮೀಟರ್ ಕೇಳಿದ್ದಾರೆ, ಅದರ ಉಲ್ಟಾ ಏನಾಗುತ್ತೆ ನಮಗೆ 18/5 ಆಗುತ್ತೆ. ಬರ್ಕೋರಿ, 10 × 18/5. 18/5 ಯಾಕೆ ಬರ್ಕೋತೀವಿ ನಾವು ಅಂದ್ರೆ, ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಮೀಟರ್ ಪರ್ ಅವರ್ ಸೆಕೆಂಡ್ ಕೇಳಿದಾಗ ನಾವು ಏನು ಬರ್ಕೋತಿದ್ದೀವಿ, 5/18 ಬರ್ಕೋತಿದ್ದೀವಿ. ಇಲ್ಲಿ ಮೀಟರ್ ಪರ್ ಅವರ್ ಸೆಕೆಂಡ್ ಕೊಟ್ಟಾರು, ಕೊಟ್ಟ ಕಿಸಿಂದ್ರೆ ಅವ್ರು ಏನು ಕೇಳ್ಯಾರು, ಕಿಲೋಮೀಟರ್ ಪರ್ ಅವರ್ ಕೇಳ್ಯಾರು. ಕೇಳಿದಾಗ ನಾವು ಏನು ಬರ್ಕೋತೀವಿ, 18/5 ಮಾಡ್ಕೊಳ್ತೀವಿ. ಕಡ್ತಾ ಹೊಡ್ಕೋರಿ, 5 1 5 2 10, 18 2 ಎಷ್ಟು ರೀ ನೋಡ್ರಿ, 2 1 2, 8 2 16, 2 1 2, ಅದೊಂದು 3. ಆನ್ಸರ್ ಏನು ಬಂತು, 36 ಬಂತು. ಎಷ್ಟು ಕಿಲೋಮೀಟರ್ ಪರ್ ಅವರ್. ಆನ್ಸರ್ ಯಾವುದು, 36. ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂಥದ್ದು. ಇನ್ನ 4ನೇ ಪ್ರಶ್ನೆಯನ್ನ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ. ಆಪ್ಷನ್ಸ್ ನೋಡ್ರಿ, ಏನಿದೆ ಪ್ರಶ್ನೆ, 25 ಕಿಲೋಮೀಟರ್ ಪರ್ ಅವರ್ ವೇಗವನ್ನ ಕಿಲೋಮೀಟರ್ಗೆ ಪರಿವರ್ತಿಸಿ ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಎ 72, ಆಪ್ಷನ್ಸ್ ಬಿ 108, ಆಪ್ಷನ್ ಸಿ 126, ಆಪ್ಷನ್ ಟಿ 90 ಇದೆ. ಇದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ. 5ನೇ ಪ್ರಶ್ನೆ ನೋಡ್ರಿ, ಬಸ್ ವೇಗ 72 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ 5 ಸೆಕೆಂಡ್ಗಳಲ್ಲಿ ಆ ಬಸ್ ಆವರಿಸಿದ ದೂರ ಎಷ್ಟು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಗಳನ್ನ ನೋಡ್ರಿ, 50 ಮೀಟರ್, 80 ಮೀಟರ್, 100 ಮೀಟರ್, 120 ಮೀಟರ್ ಅಂತ ಇದೆ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ, ಬಸ್ನ ವೇಗ 70 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ. ಏನು ಈ ಏನು ಬಸ್ ಐತಲ್ಲ 70 ಕಿಲೋಮೀಟರ್ ಪರ್ ಅವರ್ ವೇಗ ಅಂದಾಗ ನಾವು ಏನ್ ಮಾಡ್ಬೇಕು, ಅವರು ಇಲ್ಲಿ ಸೆಕೆಂಡ್ ಕೊಟ್ಟಾರು. 5 ಸೆಕೆಂಡ್ಗಳಲ್ಲಿ 5 ಸೆಕೆಂಡ್ ನೋಡ್ರಿ, ಈ 5 ಸೆಕೆಂಡ್ ಇದ್ದಿದ್ದ 5 ಅವರ್ ಅನ್ನೋದು ಇತ್ತಿಲ್ಲ, ನಮಗೆ ಏನ್ ಮಾಡ್ತೀವಿ, ದೂರ ಕೊಟ್ಟಾಗ ಇಂಟು ಮಾಡ್ಕೊಂಡ್ ಬಿಡ್ತಿದ್ವಿ. ಇಂಟು ನೋಡ್ರಿ, ವೇಗ ಮತ್ತು ನಾವು ಸಮಯವನ್ನ ಇಂಟು ಮಾಡ್ಕೊಂಡ್ರೆ ಏನ್ ಸಿಗ್ತಿತ್ತು, ನಮಗೆ ದೂರ ಸಿಗ್ತಿತ್ತು. ಇಲ್ಲಿ ಅವ್ರು ಸೆಕೆಂಡ್ ಒಳಗೆ ಕೊಟ್ಟಾರ. ಸೆಕೆಂಡ್ ಒಳಗೆ ಕೊಟ್ಟಾಗ ನಾವು ಏನ್ ಮಾಡ್ಕೋಬೇಕು, ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ನಾವು ಸೆಕೆಂಡ್ ಪರಿವರ್ತಿಸ್ಕೋಬೇಕಾದ್ರೆ ಏನ್ ಮಾಡ್ಕೋತಿದ್ದೀವಿ, ನಾವು 5/18 ಅನ್ನು ಹಚ್ಕೋತಿದ್ದೀವಿ. 5/18 ಅನ್ನು ಯಾಕೆ ಹಚ್ಕೋತಿದ್ದೀವಿ ಅಂದ್ರೆ, ಇಲ್ಲಿ ಕಿಲೋಮೀಟರ್ ಅವರ್ ಕೊಟ್ಟು ಇಲ್ಲಿ ಮೀಟರ್ ಪರ್ ಅವರ್ ಸೆಕೆಂಡ್ ಕೊಟ್ಟಿದ್ರೆ ನಾವು ಏನ್ ಮಾಡ್ಕೋತಿದ್ದೀವಿ, 5/18 ಬರ್ಕೋತಿದ್ದೀವಿ. ನೆಕ್ಸ್ಟ್ ಎಷ್ಟು ಕೊಟ್ಟಾರು, 8 ಸೆಕೆಂಡ್, 5 ಸೆಕೆಂಡ್ ಅಂದಾಗ ಏನ್ ಮಾಡ್ಕೋತೀವಿ ನಾವು, 5 ಸೆಕೆಂಡ್ ಇಂಟು 5 ಅಂತ ಬರ್ಕೊಳ್ತೀವಿ. ಇದನ್ನ ಇದು ಮಾಡ್ರಿ, ಕಡ್ತಾ ಹೊಡಿಯಿರಿ. 18 1 18 4 72, 5 4 20, 25 ಎಷ್ಟು 100. ಆನ್ಸರ್ ಏನ್ ಬಂತು ನಮ್ಗೆ, 100 ಮೀಟರ್ ಬಂತು. ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಾರ ಮೊದಲವರು. ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಸೆಕೆಂಡ್, ಇಲ್ಲಿ ನೆಕ್ಸ್ಟ್ 5 ಸೆಕೆಂಡ್ ಅಂದ. 5 ಸೆಕೆಂಡ್ ಅಂದಾಗ ನಾವು ಏನ್ ಮಾಡ್ಕೋಬೇಕು, ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಅವರ್ ಸೆಕೆಂಡ್ಗೆ ಪರಿವರ್ತಿಸ್ಕೋಬೇಕು. ಮೀಟರ್ ಪರ್ ಅವರ್ ಸೆಕೆಂಡ್ ಪರಿವರ್ತಿಸ್ಕೊಂಡು ಎಲ್ಲಿ ಪರಿವರ್ತಿಸ್ಕೊಂಡ್ವಿ ನಾವು, ಇಲ್ಲಿ ಪರಿವರ್ತಿಸ್ಕೊಂಡ್ವಿ. ನೋಡ್ರಿ 5/18 ಅನ್ನ ಬರ್ಕೊಂತೀವಿ. ನಂತರ ಏನ್ ಮಾಡ್ಕೋತೀವಿ, 5 ಇಂಟು ಮಾಡ್ಕೊಳ್ತೀವಿ, ಸೆಕೆಂಡ್ ಅನ್ನ ಕೊಡಿಸ್ಕೋಬೇಕಲ್ಲ, ಅದಕ್ಕೆ ನಾವು ಏನ್ ಮಾಡ್ಕೊತೀವಿ, 5 × 4 ಮಾಡ್ಕೊಂಡಾಗ 20 × 5 ಮಾಡ್ಕೊಂಡಾಗ ಎಷ್ಟಾಯ್ತು, 100 ಆಯ್ತು. ಆಪ್ಷನ್ಸ್ ನಮಗೆ 100 ಸಿ ಕರೆಕ್ಟ್ ಆಗಿರುವಂತದ್ದು. ಅದೇ ರೀತಿ 6ನೇ ಪ್ರಶ್ನೆ ನೋಡ್ರಿ, ಇದನ್ನು ಸಹಿತ ತಿಳಿಸ್ತೀನಿ. ಇಲ್ಲಿ 90 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಆಗಿದ್ದರೆ ಒಂದು ಬಸ್ 10 ಸೆಕೆಂಡ್ಗಳಲ್ಲಿ, ಸೆಕೆಂಡ್ ಅಂದಾಗ ನಾವು ಹೇಳ್ಬೇಕು ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಮೀಟರ್ ಪರ್ಗೆ ಪರಿವರ್ತಿಸ್ಕೋಬೇಕು. 90 × 5/18 ಇಂಟು ಏನ್ ಮಾಡ್ಕೊಳ್ತೀರಿ, 10 ಸೆಕೆಂಡ್ಗಳು ಕೊಟ್ಟರು, 10 ಅಂತ ಬರ್ಕೊಳ್ತೀರಿ. ಇಲ್ಲಿ ಇದನ್ನ ನೋಡ್ರಿ, ಕಡ್ತಾ ಹೊಡಿಯರಿ. 18 1 ಎಷ್ಟು, 18 ಅರ್ಧ ಎಷ್ಟಾಗೈತೆ, 18 5 90 ಆಗುತ್ತೆ. ಇನ್ನ 5 5 25, 25 ಇಂಟು 10 ಮಾಡಿದಾಗ ಎಷ್ಟಾಯ್ತು, 25 10 250 ಆಗುತ್ತೆ. ಇದು ಮೀಟರ್ ಪರ್ ಸೆಕೆಂಡ್, 250 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ಸ್ ನೋಡ್ಬೋದು, ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ನೋಡ್ರಿ, 96 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ವಾಹನವು 25 ನಿಮಿಷಗಳಲ್ಲಿ ಯಾವ ದೂರವನ್ನು ಆವರಿಸುತ್ತದೆ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ನಿಮಗೆ ಹೇಳಿನಿ ಏನೇ ಕೊಟ್ಟಿದ್ದಾರೆ, ಅವರು ನಿಮಿಷಗಳಲ್ಲಿ ಕಂಡುಹಿಡಿಯಿರಿ 25 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗೈತಿ ಅಂತ ಕೇಳಿದ್ದಾರೆ. 96 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ವಾಹನ 25 ನಿಮಿಷಕ್ಕೆ ಯಾವ ಒಂದು ದೂರ ಹೋಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಹಿಂದೆ ಸೆಕೆಂಡ್ನಲ್ಲಿ ಕೊಟ್ಟಿದ್ರು, ಈಗ ನಿಮಿಷದಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಒಂದು ಸ್ಲೈಡ್ ಅಲ್ಲಿ ನಮಗೆ ಸೆಕೆಂಡ್ ನಲ್ಲಿ ಕೊಟ್ಟಿದ್ರು, ಈಗ ಏನ್ ಕೊಟ್ಟಿದ್ದಾರೆ, ನಿಮಿಷದಲ್ಲಿ ಕೊಟ್ಟಿದ್ದಾರೆ. ನಿಮಿಷದಲ್ಲಿ ಕೊಟ್ಟಾಗ ನಾವು ಏನ್ ಮಾಡ್ಕೊತಿದ್ವಿ, ಸೆಕೆಂಡ್ ನಲ್ಲಿ ಕೊಟ್ಟಾಗ 96 ಕಿಲೋಮೀಟರ್ ಇಂಟು ಮೀಟರ್, ಕಿಲೋಮೀಟರ್ ಪರ್ ಅವರ್ ಇದೆ, ಇದು ಮೀಟರ್ ಪರ್ ಅವರ್ ಸೆಕೆಂಡ್ಗೆ ಆಗ್ಬೇಕು. ಮೀಟರ್ ಪರ್ ಅವರ್ ಸೆಕೆಂಡ್ಗೆ ಏನ್ ಮಾಡ್ಕೊತಿದ್ವಿ ನಾವು 5/18 ಅಂತ ಮಾಡ್ಕೊಳ್ತಿದ್ದೀವಿ. 5/18 ಅಂತ ಮಾಡ್ಕೊತಿದ್ದೀವಿ. ಇಲ್ಲಿ 25 ನಿಮಿಷ ಅಂದ್ರೆ ನಮಗೆ ಎಷ್ಟು ಸೆಕೆಂಡ್ ಆಗುತ್ತೆ ನೋಡ್ರಿ. ಅದು 25 ನಿಮಿಷ ಅಂದಾಗ ಎಷ್ಟು ಸೆಕೆಂಡ್ ಬರುತ್ತೆ, 25 ಅಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ ಆದ್ರೆ 25 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗುತ್ತೆ ನೋಡ್ರಿ. 25 ಇಂಟು 60 ಮಾಡ್ಕೋರಿ. 25 ಇಂಟು 6 ಮಾಡಿದಾಗ ಎಷ್ಟಾಯ್ತು, 150 ಆಗುತ್ತೆ. ಇದು 0 ಎಷ್ಟು 1500 ಸೆಕೆಂಡ್ ಆಗುತ್ತೆ. 1500 ಸೆಕೆಂಡ್ 1500 ಸೆಕೆಂಡ್ ಅಂತ ಬರ್ಕೊಳ್ತೀರಿ. 1500 ಸೆಕೆಂಡ್ ಬರ್ಕೊಂಡಾಗ ನೀವು ಏನ್ ಮಾಡ್ಕೋಬೇಕು, ಕಡ್ತಾ ಹೊಡಿಯಿರಿ. ಕಡ್ತಾ ಅಂದ್ರೆ 2 9 18, 2 4 8, 2 8 16. ಇದು ಯಾವ ಮಗ್ಗಿಯಲ್ಲಿ ಹೋಗುತ್ತೆ ನೋಡ್ರಿ, 3ರಲ್ಲಿ ಹೋಗೈತಿ ನೋಡ್ರಿ. 3 3 9, 3 1 3, 3 6 18 ಆಗುತ್ತೆ. ಇನ್ನು ಮತ್ತೆ ಯಾವ ಒಂದು ಮಗ್ಗಿಯಲ್ಲಿ ಹೋಗುತ್ತೆ, ಇಲ್ಲಿ ನೋಡ್ರಿ, ಇದು ಹೋಗುತ್ತೆ ಕಡ್ತಾ 3 1 3 5 15, ಈ 0 ಎಷ್ಟು ಉಳಿತು ನಮಗೆ ಇಲ್ಲಿ 16 ಇಂಟು 5 ಇಂಟು 500 ಉಳಿತು. ಏನ್ ಮಾಡ್ಕೋಬೇಕು, ಅಷ್ಟು ಇಂಟು ಮಾಡ್ಕೋರಿ. 5 5 25, 2500 ಇಂಟು 16 ಮಾಡ್ಕೋರಿ. ನೋಡ್ರಿ 2500 ಇಂಟು 16 ಮಾಡ್ಕೋತೀರಿ. 16 0 0, 16 0 0, 16 5 ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇಲ್ಲಿ 16 ಇಂಟು 5 ಮಾಡ್ಕೊಳ್ತೀರಿ. 6 5 30, 5 1 5, ಇದು ಎಷ್ಟು 8 80 ಆಯ್ತು. ಇಲ್ಲಿ 0, ಈ 8 ಕೈಲ ಉಳಿಯುತ್ತೆ ನಮಗೆ. ಇನ್ನು 16 2 ಎಷ್ಟು 32, 32 ಪ್ಲಸ್ ಇದು ಎಷ್ಟು 8, 32 ಪ್ಲಸ್ 8 ಕೂಡಿಸ್ಕೊಂಡಾಗ ಎಷ್ಟಾಯ್ತು ನಮಗೆ 40 ಆಗುತ್ತೆ. ಅಂದ್ರೆ 40,000 ಆಯ್ತು. ಇಲ್ಲಿ 40,000 ಆದಾಗ ನಾವು ಏನ್ ಬರ್ತಿದ್ವು, 40,000 ಮೀಟರ್ ಪರ್ ಅವರ್ ಸೆಕೆಂಡ್ ಬಂತು. ಮೀಟರ್ ಪರ್ ಅವರ್ ಸೆಕೆಂಡ್ ಇಲ್ಲಿ ನಮಗೆ ಮೀಟರ್ ಪರ್ ಅವರ್ ಸೆಕೆಂಡ್ ಎಷ್ಟು ಬಂತು, 40,000 ಬಂತು. 40,000 ಅಂದಾಗ ನಮಗೆ ಎಷ್ಟು ಕಿಲೋಮೀಟರ್ ಆಕೈತಿ, 45 ಕಿಲೋಮೀಟರ್ ಆಕೈತಿ. 40 ಕಿಲೋಮೀಟರ್ ಆಕೈತಿ. ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು ನೋಡ್ಬೋದು. ಇಲ್ಲಿ ನೀವು ಇನ್ನೊಮ್ಮೆ ಲೆಕ್ಕ ಮಾಡ್ಕೋರಿ. ಏನಾಗುತ್ತೆ 2500 ಇಂಟು 16 ಮಾಡ್ಕೊಂಡಾಗ ಎಷ್ಟಿತ್ತು 40,000 ಮೀಟರ್ ಪರ್ ಅವರ್ ಸೆಕೆಂಡ್. ಅಂದ್ರೆ ಮೀಟರ್ ಸಿಕ್ತು ನಮಗೆ 40,000 ಮೀಟರ್ ಸಿಕ್ತು. ಅಂದ್ರೆ 1,000ಕ್ಕೆ 1 ಕಿಲೋಮೀಟರ್ ಆಗ್ಬೇಕಾದ್ರೆ 1,000 ಮೀಟರ್ ಆಗುತ್ತೆ. ಅಂದ್ರೆ 1,000 ಮೀಟರ್ ಇದ್ದಾಗ 1 ಕಿಲೋಮೀಟರ್ ಅಂದ್ರೆ ನಮಗೆ 40,000 ಮೀಟರ್ ಐತಿ. ಇಲ್ಲಿ 40 ಕಿಲೋಮೀಟರ್ ಆಕೈತಿ. ಆನ್ಸರ್ ಏನು ಬಂತು, ಸಿ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಇದನ್ನ ನಿಮ್ಗೆ 2 ಲೈನ್ ಮೆಥಡ್ ನಲ್ಲಿ ಯಾವ ರೀತಿ ಬಿಡಿಸ್ತಾರೆ ಅಂತ ತಿಳಿಸ್ತೀನಿ ನೋಡ್ರಿ. ನೀವು ಇಲ್ಲಿ 25 ಇಂಟು 60 ಮಾಡ್ಕೊಂಡು 1500 ಅಂದ್ರೆ ಸೆಕೆಂಡ್ ತೆಗೆದುಕೊಂಡ್ರಿ. ಇಲ್ಲಿ ಏನ್ ಮಾಡ್ಬೇಕು, ನಮ್ಗೆ 96 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 96 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅಂದಾಗ ಏನ್ ಮಾಡ್ತೀವಿ, ಇಲ್ಲಿ 60 ನಿಮಿಷಕ್ಕೆ ಅವ್ರು ನಿಮಿಷಕ್ಕೆ ಕೊಟ್ಟಾರ 25 ನಿಮಿಷ ಅಂತ. ನಮಗೆ ಟೋಟಲ್ ಆಗಿ ಕೊಟ್ಟಾರ ಎಷ್ಟು ಕೊಟ್ಟಾರು 96 ಕಿಲೋಮೀಟರ್. ಟೋಟಲ್ ಆಗಿ 96 ಕಿಲೋಮೀಟರ್ ಐತೆ ಅಂದ್ರೆ 25 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗೈತೆ ಅಂದಂಗ ಅಂದ್ರೆ ನಮ್ಗೆ 60 ನಿಮಿಷಕ್ಕೆ 96 ಕಿಲೋಮೀಟರ್ ಹೊಂಟೈತಿ. ಎಷ್ಟು 96 ಕಿಲೋಮೀಟರ್ ಹೊಂಟೈತಿ. ಇದು ನಿಮಿಷ. 60 ನಿಮಿಷಕ್ಕೆ 96 ಕಿಲೋಮೀಟರ್ ಹೊಂಟೈತಿ. 25 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗೈತಿ ಅಂತ ಕೇಳ್ಯಾರ ಅವ್ರು. 25 ಕಿಲೋಮೀಟರ್ಗೆ ಎಷ್ಟು ನಿಮಿಷ ಹೋಗೈತಿ ನೋಡ್ರಿ. ಇಲ್ಲಿ ಕರ್ತಾ ಹೊಡ್ಕೋರಿ. 5 1 5 2 10, ಇದು 5 5 25. ಇನ್ನ ಕಡ್ತಾ ಮುಂದೆ ನೋಡ್ರಿ. 12 8 96. ಇಲ್ಲಿ 5 8 ಎಷ್ಟು 40. ಎಷ್ಟು ಕಿಲೋಮೀಟರ್ ಬಂತು 40 ಕಿಲೋಮೀಟರ್. ಆಪ್ಷನ್ಸ್ ನಮ್ಗೆ ಯಾವ್ದು ಸಿನೇ ಕರೆಕ್ಟ್. ಇದು ಸಹಿತ ಕರೆಕ್ಟ್ ಆಗುತ್ತೆ, ಇದು ಸಹಿತ ಕರೆಕ್ಟ್ ಆಗುತ್ತೆ. ಆದ್ರೆ ನಿಮ್ಗೆ ಇದು ಸ್ಪೀಡ್ ಆಗುತ್ತೆ. ಇದನ್ನ ಬಿಡಿಸ್ರಿ. ಯಾಕೆ ಅಂದ್ರೆ ಇದನ್ನ ನೀವು ಕಡ್ತಾ ಹೊಡೆದು ಅವು ಇಂಟು ಮಾಡ್ಕೋತ ಕುಂದಿರೋದು ಮಾಡೋದಕ್ಕಿಂತ ನೀವು 60 ನಿಮಿಷದ ಮೇಲೆ ನಿಮಿಷಕ್ಕೆ ಕೊಡ್ತಾನೆ, ನಿಮಿಷಕ್ಕೆ ಕೇಳ್ತಾನೆ. ನಿಮಿಷಕ್ಕೆ ಕೇಳಿದಾಗ ನೀವು ಏನ್ ಮಾಡ್ಕೋಬೇಕು, ಡೈರೆಕ್ಟ್ ಆಗಿ ನಿಮಿಷ ಬರ್ಕೊಂಡು ಈ ಡೈರೆಕ್ಟ್ ನಮ್ಗೆ ಯಾವ ನಿಮಿಷ ಕೇಳತ್ತಲ್ಲ ಆ ನಿಮಿಷವನ್ನ ಬರ್ಕೋಬೇಕು. ಇನ್ನು ಅದೇ ರೀತಿ ಈ 2 ಲೈನ್ ಮೆಥಡ್ ಅನ್ನ ನಿಮ್ಗೆ ಈ ಒಂದು ಪ್ರಶ್ನೆಗೆ ತಿಳಿಸ್ತೀನಿ ನೋಡ್ರಿ.
75 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುವ ಒಂದು ವಾಹನವು 48 ನಿಮಿಷಗಳಲ್ಲಿ ಯಾವ ಒಂದು ದೂರವನ್ನು ಆವರಿಸುತ್ತದೆ ಅಂತ ಕೇಳ್ಯಾರ ಅವರು. ಯಾವ ದೂರ ಆಗತ್ತಿ ನೋಡ್ರಿ, 75 ಕಿಲೋಮೀಟರ್ ಅಂದ್ರೆ ನಮ್ಗೆ ಇಲ್ಲಿ ನಿಮಿಷ 48 ನಿಮಿಷ ಕೊಟ್ಟ. ನಾವು ಟೋಟಲ್ ಆಗಿ ಎಷ್ಟು ನಿಮಿಷ ಇರ್ತೈತಿ ಒಂದು ತಾಸಿಗೆ? 60 ನಿಮಿಷ. 60 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾನು? 75 ಕಿಲೋಮೀಟರ್ ಹೋಗ್ತಾನ. 65 ನಿಮಿಷಕ್ಕೆ ಎಷ್ಟು ಮಾಡ್ತಾನ? 75 ಕಿಲೋಮೀಟರ್ ಹೋಗ್ತಾರ. ನಮಗೆ ಏನ್ ಕೇಳ್ಯಾರ ಅವ್ರು? 48 ನಿಮಿಷ ಕೇಳ್ಯಾರ ಅವ್ರು. ಬರೀ ಟೋಟಲ್ ಆಗಿ ಇದ್ದಿದ್ದು ನಮಗೆ 60 ನಿಮಿಷ, 70 ಕಿಲೋಮೀಟರ್ ಹೋಗ್ತೈತಿ 60 ನಿಮಿಷಕ್ಕೆ. ಇಲ್ಲಿ 48 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತೈತಿ ಅಂತ ಕೇಳ್ಯಾರು. ಇಲ್ಲಿ ಕಡ್ತಾ ಹೊಡ್ಕೋರಿ. ಮೊದಲು ನಿಮಗೆ ಇವುಗಳನ್ನ ಕಡ್ತಾ ಹೊಡ್ಕೋರಿ. ಹಿಂಗಾರೆ ಕಡ್ತಾ ಹೊಡಿಯರಿ, ಹಿಂಗಾರೆ ಹೊಡ್ಕೋರಿ. ಇಲ್ಲಿ ನಾವು ಹಿಂಗೆ ಹೊಡ್ಕೋಣ. 2 3 6 30 ಆಯ್ತು. 2 2 4 2 4 8 ಆಗುತ್ತೆ. ಇನ್ನು ಮತ್ತೆ ಕಡ್ತಾ ಹೊಡಿಯರಿ. 2 15 30. ಇದು 2 1 ಇದು 2 2. ಇನ್ನು ಮತ್ತೆ ಯಾವ ಒಂದು ಕಡ್ತಾ ಹೋಗ್ತಾವ. 3 5 15 3 4 12. ಇಲ್ಲಿ ನೋಡ್ರಿ, ಇನ್ನ ಇಂಟು ಮಾಡ್ಕೋರಿ. ಏನ್ ಸಿಕ್ತ ನಮಗೆ? 5 5 ಇಂಟು 75 4 ಈ ರೀತಿ ಸಿಕ್ತ ನಮಗೆ. ಸಿಕ್ಕಾಗ ನಾವು ಏನ್ ಮಾಡ್ತೀವಿ? ಇಂಟು ಮಾಡ್ಕೋರಿ. ಇಲ್ಲಿ 5 1 5 ಎಷ್ಟು ಬಂತು? 25 ಅಂತು. 25 ಅಂದ್ರೆ 5 5 25 15 4 ಎಷ್ಟು? ಇಲ್ಲಿ 5 4 20 5 4 20 4 1 4 ಪ್ಲಸ್ 2 ಎಷ್ಟು ಆಯ್ತು? 6 ಆಯ್ತು. ಎಷ್ಟು ಬಂತು ನಮಗೆ? 60 ಕಿಲೋಮೀಟರ್ ಪರ್ ಅವರ್ ಬಂತು. ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗುತ್ತೆ. 5 4 20 4 1 4 ಪ್ಲಸ್ 2 ಎಷ್ಟಾಯ್ತು? 60 ಕಿಲೋಮೀಟರ್ ಆಗುತ್ತೆ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ ನೋಡ್ರಿ. 9ನೇ ಪ್ರಶ್ನೆ ಏನಿದೆ? ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು 10 ಗಂಟೆಗಳಲ್ಲಿ ತನ್ನ ಪ್ರಯಾಣವನ್ನ ಪೂರ್ಣಗೊಳಿಸುತ್ತದೆ. ಅದೇ ದೂರವನ್ನು 8 ಗಂಟೆಗಳಲ್ಲಿ ಕ್ರಮಿಸಬೇಕಾದರೆ ರೈಲಿನ ಒಂದು ವೇಗವನ್ನ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಸಮಯ ಮತ್ತು ಕೆಲಸದ ಮೇಲೆ ಪ್ರಶ್ನೆಯನ್ನ ನೋಡುವಾಗ ನಿಮಗೆ ಬಿಡಿಸಿನಲ್ಲ, ಅದೇ ರೀತಿಯಾಗಿರುವಂಥದ್ದು ಪ್ರಶ್ನೆ ಇದು. ಏನ್ ಬಿಡಿಸ್ಬೇಕು? ಇಲ್ಲಿ ಏನೇನು ಕೊಟ್ಟಾರ ಅವರು ಅದನ್ನು ನೋಡ್ಕೋಬೇಕು ನಾವು. ಇಲ್ಲಿ ಗಂಟೆಗೆ 48 ಕಿಲೋಮೀಟರ್ ವೇಗ ಏನೇ ಕೊಡ್ಲಿ ಅವರು? 48 ಕಿಲೋಮೀಟರ್ ಕೊಟ್ಟಾರ ಅವರು. ನಂತರ ಏನು? ಚಲಿಸುವ ಒಂದು ರೈಲು 10 ಗಂಟೆಗಳಲ್ಲಿ ತನ್ನ ಪ್ರಯಾಣವನ್ನ ಪೂರ್ಣಗೊಳಿಸುತ್ತದೆ. ಏನ್ ಮಾಡತ್ತಿ? ಒಂದು ರೈಲ ಅದು 48 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಇರುವಂತ ಒಂದು ರೈಲು 10 ಗಂಟೆಗಳಲ್ಲಿ ತನ್ನ ಪ್ರಯಾಣವನ್ನ ಪೂರ್ಣಗೊಳಿಸುತ್ತೆ. ನೆಕ್ಸ್ಟ್ ಏನ್ ಕೊಟ್ಟರು? ಅದೇ ದೂರವನ್ನ ಅಂದ್ರೆ ಏನು? ಏನ್ ಮಾಡ್ಕೊಳ್ತಿದ್ರಿ? ಅನುಪಾತ ಅಂತ ಬರ್ಕೊಳ್ತೀರಿ, ಇಲ್ಲ ಈಕ್ವಲ್ ಟು ಅಂತಾನೆ ಬರ್ಕೊಳ್ತೀರಿ. ಇಲ್ಲಿ 8 ಗಂಟೆಗಳಲ್ಲಿ ಅದೇ ದೂರವನ್ನ ಏನ್ ಮಾಡ್ತೈತಿ? 8 ಗಂಟೆಗಳಲ್ಲಿ 8 ಗಂಟೆ ಕೇಳ್ತಾನೋ ಅದರ ರೈಲಿನ ವೇಗ ಕೇಳೋಣ. ರೈಲಿನ ವೇಗ ಅಂದ್ರೆ ನಮ್ಗೆ ಇರಲಿ. ರೈಲಿನ ವೇಗ ಕೊಟ್ಟಾನು ಮೊದಲು. ಇಲ್ಲಿ ರೈಲಿನ ವೇಗ ಕೇಳಕತ್ತಾನು. ಇಲ್ಲಿ ಗಂಟೆ ಕೊಟ್ಟಾನು. ಇಲ್ಲಿ ಗಂಟೆ ಕೊಟ್ಟಾನು. ಇಲ್ಲಿ ಏನ್ ಮಾಡ್ಕೋತೀವಿ ನಾವು? ಈ 2 ಅಂದ್ರೆ ಇಂಟು ಮಾಡ್ಕೊಳ್ತೀವಿ. ಇಂಟು ಮಾಡ್ಕೊಂಡ ಇದಕ್ಕೆ ನಾವು ಏನ್ ಮಾಡ್ತೀವಿ? ಡಿವೈಡೆಡ್ ಬೈ ಮಾಡ್ಕೊಳ್ತೀವಿ. ಡಿವೈಡೆಡ್ ಬೈ ಅಂತ ಮಾಡಿದಾಗ ನಾವು ಏನ್ ಸಿಗ್ತೈತಿ? ನಮ್ಗೆ ರೈಲಿನ ಒಂದು ವೇಗ ಸಿಗ್ತೈತಿ. ಇಲ್ಲಿ ಏನೇನ್ ಬರ್ಕೋಬೇಕು ನಾವು? ವೇಗ ಕೊಟ್ಟಾನು, ಗಂಟೆ ಕೊಟ್ಟಾನು, ಸಮಯ. ಇಲ್ಲಿ ನಾವು ದೂರ ಕೊಟ್ಟಿಲ್ಲ ಅವರು. ಅಲ್ಲಿ ಕೆಲಸ ಕೇಳ್ತಿದ್ರು. ಕೆಲಸ ಕೇಳಿದಾಗ ನಾವು ಏನ್ ಮಾಡ್ಕೊತಿದೀವ? ಈಕ್ವಲ್ ಟು ಬರೋದ ಕೆಲಸ ಅಂತ ಬರ್ಕೊಳ್ತೀವಿ. ಇಲ್ಲಿ ದೂರ ಕೊಟ್ಟಿಲ್ಲ ಅವರು, ಅಂದ್ರೆ ದೂರ ಕೇಳೇ ಇಲ್ಲ ಅವರು. ಕೊಳಲ್ದಾಗ ನಾವ್ ಏನ್ ಮಾಡ್ಕೋಬೇಕು? ಈ ಒಂದು ಸೂತ್ರ ಇದು ಗೊತ್ತೈತಿಲ್ಲ ನಿಮಗೆ? ವೇಗ ಇಂಟು ಸಮಯ. ಅದೇ ರೀತಿ ನಮಗೆ ವೇಗ ಇಂಟು ಸಮಯವನ್ನು ಕೊಟ್ಟಾರು. ಮತ್ತೆ ಇಲ್ಲಿ ವೇಗ ಎಷ್ಟು ಕೊಟ್ಟ? ಸ್ವಲ್ಪ ಸಮಯ ಎಷ್ಟು ಕೊಟ್ಟನು? ದೂರ ಗಂಟೆ 8 ಕಿಲೋಮೀಟರ್ ಕೊಟ್ಟಾನ. 8 ಇಂಟು ಇದು ಸಮಯ ಇಂಟು ಮತ್ತೆ ಏನ್ ಕೇಳ್ಯಾರ ಅವ್ರು ಏನ್ ಕೇಳ್ಯಾರ? ರೈಲಿನ ಒಂದು ವೇಗ ಕೇಳ್ಯಾನ. ಮತ್ತೆ ವೇಗ ಅಂದಾಗ ಏನ್ ಮಾಡ್ತೀವಿ? ಇಂಟು ಮಾಡ್ಕೋತೀವಿ. ಸಮಯ ಇಂಟು ವೇಗ ಅಂತ ಮಾಡ್ಕೊಂತೀವಿ. ನಾವು ಏನೇನು ಕೊಟ್ಟಾನು? 48 ಇಂಟು 10 ಕೊಟ್ಟಾನು. ಅನುಪಾತ ಬರ್ಕೊಳ್ತೀವಿ. ಅನುಪಾತ ಬರ್ಕೋರಿ, ಇಲ್ಲ ಡಿವೈಡೆಡ್ ಬೈ ಮಾಡ್ಕೊರಿ. ನೀವು ಒಟ್ಟು ನಿಮಗೆ ಯಾವ್ದು ಈಸಿ ಆಗೈತೆ ಅದನ್ನ ಮಾಡ್ಕೋರಿ. ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ ಮಾಡಿ ತೋರಿಸ್ತೇನೆ ನಿಮ್ಗೆ. ಇಲ್ಲ ನೀವು ಅನುಪಾತ ಅಂತಂದು ಬರ್ಕೋದು, ಎದಕ್ಕೆ ಕೊಟ್ಟರು ಇವ್ರು ಅನುಪಾತ ಅಂತ ಹಂಗಬಾರ್ದು. ಇಲ್ಲಿ ಡಿವೈಡೆಡ್ ಬೈ ಮಾಡ್ಕೋತೀರಿ. ಡಿವೈಡೆಡ್ ಬೈ ಮಾಡ್ಕೊಂಡಾಗ ನಾವು ಏನ್ ಮಾಡ್ಕೋತೀವಿ? ಸಮಯ ಎಷ್ಟು ಕೊಟ್ಟವ್ರು? 8 ಕೊಟ್ಟಾರು. ಇಂಟು ಏನ್ ಕೇಳ್ಯಾರ ಅವರು? ವೇಗವನ್ನು ಕೇಳ್ಯಾರ. ವೇಗ ಗೊತ್ತಿಲ್ಲ ನಮಗ, ಅದಕ್ಕೆ ಏನ್ ಮಾಡ್ತೀರಿ? ಇದು ಡಿವೈಡೆಡ್ ಬೈ ಮಾಡ್ಕೋರಿ. 8 1 8 5 40 8 6 48. 10 ಇಂಟು ನಮಗೆ 6 ಉಳಿಯುತ್ತೆ. 10 ಇಂಟು 6 ಮಾಡಿದಾಗ ನಮಗೆ 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ.
ಎಷ್ಟು ಬಂತು? 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನಮಗೆ ಆಪ್ಷನ್ಸ್ ಡಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ 10ನೇ ಒಂದು ಪ್ರಶ್ನೆ ಇದೆ. ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು 12 ಗಂಟೆಯಲ್ಲಿ ತನ್ನ ಒಂದು ಪ್ರಯಾಣವನ್ನ ಪೂರ್ಣಗೊಳಿಸುತ್ತದೆ. ಅದೇ ದೂರವನ್ನ 9 ಗಂಟೆಗಳಲ್ಲಿ ಕ್ರಮಿಸಬೇಕಾದರೆ ರೈಲಿನ ಒಂದು ವೇಗ ಎಷ್ಟು ಇರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ರಿ, 80 ಕಿಲೋಮೀಟರ್ ಪರ್ ಅವರ್, 75 ಕಿಲೋಮೀಟರ್ ಪರ್ ಅವರ್, 72 ಕಿಲೋಮೀಟರ್ ಪರ್ ಅವರ್, 90 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಇಲ್ಲಿ ನೀವು ಇದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ. ಇನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ. ಥ್ಯಾಂಕ್ ಯು.